ಸ್ನೇಹಿತರೆ ನಮಸ್ಕಾರ. ನಿನ್ನೆ ಬಹಳ ದೊಡ್ಡ ಘಟನೆ ಆಗಿದೆ. ನೀವು ಊಹಿಸಲಿಕ್ಕೇನೂ ಕೂಡ ಆಗೋದಿಲ್ಲ ಅಂತ ನಾನೇನು ಹೇಳೋದಿಲ್ಲ. ಯಾಕಂದರೆ ಪಾಕಿಸ್ತಾನ ಮೇಲಿಂದ ಮೇಲೆಗೆ ಕಿಡಿಗೇಡಿತನ ಮಾಡ್ತಾನೆ ಇರತ್ತೆ. ಹೀಗಾಗಿ ಇವತ್ತು ರಾತ್ರಿ ಕೂಡ ಈ ಘಟನೆ ಆಗಬಹುದು, ನಾಳೆ ಕೂಡ ಆಗಬಹುದು ಅಂತ ನಾವು ಊಹಿಸಬಹುದು. ಸ್ನೇಹಿತರೆ, ಪಾಕಿಸ್ತಾನದ ಡ್ರೋನ್ಗಳು ಕ್ರಾಸ್ ಲೈನನ್ನು ದಾಟಿ ಬಂದಿವೆ. ಹೌದು, ಸುಮಾರು 5 ಡ್ರೋನ್ಗಳು 5 ಜಾಗದಲ್ಲಿ ಬಂದಿದ್ದಾವಂತ ಇಲ್ಲಿ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ನಾವು ನಿಮಗೆ ಹೇಳಲಿಕ್ಕೆ ಒಂದು ಸ್ವಲ್ಪ ಲೇಟ್ ಮಾಡಿದ್ದೀವಿ. ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಗಮನಿಸಿರಬಹುದು. ಆದರೆ ನಾವು ಬಹುತೇಕ ಕ್ಲಿಯರ್ಲಿ ಒಂದು ಮಾಹಿತಿಯನ್ನು ತಿಳ್ಕೊಂಡು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಬಹುತೇಕ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ, ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ವರದಿ ಆಗ್ತಾ ಇದೆ. ಏನಂದರೆ ವೆಫನ್ ಡೀಲಿಂಗ್ಗೋಸ್ಕರ ಈ ಡ್ರೋನ್ಗಳನ್ನು, ಅಂದರೆ ವೆಫನನ್ನು ಡ್ರಾಪ್ ಮಾಡಲಿಕ್ಕೆ ಈ ಡ್ರೋನ್ಗಳು ಒಳಗೆ ಬಂದಿದ್ವು. ಅಲ್ಲಿರ್ತಕ್ಕಂತಹ ಉಗ್ರರ ಕೈಗೆ ಈ ಒಂದು ವೆಫನ್ಸ್ಗಳು ಸಿಗಬೇಕು, ಹಾಗಾಗಿ ಡ್ರೋನ್ಗಳನ್ನು ಈ ಪಾಕಿಸ್ತಾನ ಕಳುಹಿಸಲಾಗಿತ್ತು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀರಿ. ಸ್ನೇಹಿತರೆ, ಇದು ಒಂದೇ ಕಾರಣವನ್ನು ಹೆಚ್ಚಾಗಿ ತೋರಿಸ್ತಾ ಇದ್ದಾರೆ. ಇದಷ್ಟೇ ನೀವು ತಿಳ್ಕೊಂಡಿರಬಹುದು. ಬರೀ ಈ ಒಂದು ಕಾರಣಕ್ಕೋಸ್ಕರ ಪಾಕಿಸ್ತಾನ ಇಷ್ಟೊಂದು ಧೈರ್ಯ ಮಾಡತ್ತಾ ಅಂತ ಅಂದ್ಕೊಂಡಿದ್ರೆ ಇದು ತಪ್ಪು ಕಲ್ಪನೆ. ಇದರ ಜೊತೆಗೆ ಸಾಕಷ್ಟು ಕಾರಣಗಳು ಕೂಡ ಇದ್ದಾವೆ. ಉದಾಹರಣೆಗೆ, ಈ ವೆಫನ್ ಡ್ರಾಪ್ ಜೊತೆಗೇನೆ ನಮ್ಮ ಭಾರತೀಯ ತಂಡ ಅಂದರೆ ಸೈನಿಕರು ಸಮಯಕ್ಕೆ ಸರಿಯಾಗಿ ಆ್ಯಕ್ಟಿವ್ ಆಗ್ತಾರಾ ಅಂತಕ್ಕಂಥದ್ದನ್ನು ಕೂಡ ಎಚ್ಚರಿಕೆ, ಅಂದರೆ ಅವರು ಗಮನ ಹರಿಸಿದ್ದಾರೆ ಡ್ರೋನ್ನ ಮುಖಾಂತರ. ಅಂದರೆ ಈಗ ಡ್ರೋನನ್ನು ಒಳಗಡೆ ಕಳಿಸಿದ್ರೆ ನಮ್ಮ ಸೈನಿಕರು ಎಷ್ಟು ಸಮಯದ ನಂತರ ಎಚ್ಚೆತ್ಕೊಳ್ತಾರೆ, ಅಂದರೆ ಆ್ಯಕ್ಟಿವ್ ಇದ್ದಾರಾ ಇಲ್ವಾ, ಅಥವಾ ಡ್ರೋನ್ಗಳನ್ನು ಕಳುಹಿಸಿದ ನಂತರ ಎಷ್ಟು ಸಮಯದ ನಂತರ ಡ್ರೋನ್ಗಳು ಅವರ ಕಣ್ಣಿಗೆ ಬೀಳುತ್ತೆ, ಎಷ್ಟು ಕಿಲೋಮೀಟ್ರ್ ಒಳಗಡೆ ಹೋದ ಮೇಲೆ ಆ ಸೈನಿಕರಿಗೆ ಈ ಗಮನ ಹರಿಸಲಿಕ್ಕೆ ಸಾಧ್ಯವಾಗುತ್ತೆ. ಇದೆಲ್ಲವನ್ನೂ ಕೂಡ ಗಮನಿಸಲಿಕ್ಕೆ ಪಾಕಿಸ್ತಾನ ಈ ಡ್ರೋನನ್ನು ಅಟ್ಯಾಕ್ ಮಾಡಿಸಿದೆ. ಹೌದು ಸ್ನೇಹಿತರೆ, ಈ ಡ್ರೋನನ್ನು ಸುಮ್ಮನೆ ಕಳಿಸಿಲ್ಲ. ಆಪರೇಷನ್ ಸಿಂಧೂರ 1 ಏನು ಆಗಿದೆ ಅಲ್ವಾ, ಸೊ ಅದಾದ ಬಳಿಕ ಏನೇನು ಬದಲಾವಣೆಯನ್ನು ಭಾರತ ಮಾಡಿಕೊಂಡಿದೆ, ಯಾವ ರೀತಿಯಾಗಿ ಆ್ಯಕ್ಟಿವೇಟ್ ಆಗಿ ಭಾರತೀಯ ಸೈನಿಕರನ್ನು ಅಲ್ಲೇ ನಿಲ್ಲಿಸಲಾಗಿದೆ, ಇದರ ಬಗ್ಗೆ ತಿಳ್ಕೊಂಡು ಈಗ ನೆಕ್ಸ್ಟ್ ಪ್ಲ್ಯಾನ್ ಅವ್ರದ್ದು. ಈಗ ಸದ್ಯಕ್ಕೆ ಅವರು ಪ್ಲ್ಯಾನ್ ಮಾಡ್ಕೊಂಡು ಡ್ರೋನ್ ಅಟ್ಯಾಕ್ ಮಾಡಿಲ್ಲ, ಬರೀ ತಿಳ್ಕೊಳ್ಳುವ ಸಲುವಾಗಿ ಈ ಡ್ರೋನನ್ನು ಅಟ್ಯಾಕ್ ಮಾಡ್ಕೊಂಡಿದ್ದಾರೆ. ಇದೇ ಮುಖ್ಯವಾದ ಕಾರಣ. ಹೌದು, ಅಲ್ಲಿರ್ತಕ್ಕಂತಹ ಸೈನಿಕರು ಯಾವ ರೀತಿಯಾಗಿ ಆ್ಯಕ್ಟಿವೇಟ್ ಇರ್ತಾರೆ, ಎಷ್ಟು ಸಮಯದ ನಂತರ ಆ ಒಂದು ಡ್ರೋನ್ಗಳನ್ನು ನೋಡಲಿಕ್ಕಾಗತ್ತೆ, ಅದೇ ರೀತಿಯಾಗಿ ಇವರ ಒಂದು ದಾಳಿಗೆ ಡ್ರೋನ್ಗಳು ಎಷ್ಟು ರೇಂಜ್ನಲ್ಲಿ ಇದ್ದಾವೆ, ಅವರ ಹತ್ರ ಯಾವ MM ಬುಲೆಟ್ಗಳು ಇರ್ತವೆ, ಇದೆಲ್ಲವನ್ನು ಕೂಡ ದಾಳಿ ಮಾಡಿದ ತಕ್ಷಣ ಡ್ರೋನ್ಗಳನ್ನು ಉಡಾಯಿಸಲಿಕ್ಕೆ ಇವರಿಗೆ ನೇರವಾಗಿ ಆಗತ್ತಾ, ಇದೆಲ್ಲ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗುತ್ತೆ. ಇದೆಲ್ಲವನ್ನು ತಿಳ್ಕೊಳ್ಳಿಕ್ಕೆ ಪಾಕಿಸ್ತಾನ ಡ್ರೋನ್ ಅಟ್ಯಾಕನ್ನು ಮಾಡಿತ್ತು. ಸುಮಾರು 5 ಡ್ರೋನ್ಗಳು ಕಾಣಿಸಿಕೊಂಡಿವೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ನಿಮ್ಮ ಒಂದು ಸ್ಕ್ರೀನಲ್ಲಿ ವಿಡಿಯೋ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ಇದೇ ವಿಡಿಯೋ, ಇದು ದಾಳಿ ಆಗಿರ್ತಕ್ಕಂತಹ ವಿಡಿಯೋ. ಡ್ರೋನ್ಗಳು ಒಂದು ನಮ್ಮ ಕ್ರಾಸ್ ಲೈನನ್ನು ದಾಟಿ ಬಂದಿರತಕ್ಕಂತಹ ವಿಡಿಯೋ. ಸೊ ಈ ಒಂದು ಡ್ರೋನನ್ನು ಅಟ್ಯಾಕ್ ಮಾಡಿರೋದು ಪಾಕಿಸ್ತಾನದವರೇ ಫಿಕ್ಸ್ ಆಗಿದೆ. ಸೊ ಈ ಪಾಕಿಸ್ತಾನದ ಸೈನಿಕರೇ ಈ ಒಂದು ಮಾಡಿದಾರಂತ ಅನ್ಕೊಳ್ಳಿ. ಅಲ್ಲಿರ್ತಕ್ಕಂತಹ ಉಗ್ರಗಾಮಿಗಳು ಈ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಜೈಷ್ ಇ ಮೊಹಮ್ಮದ್ ಗೊತ್ತಲ್ವ ನಿಮಗೆ, ಪಾಕಿಸ್ತಾನದ ಉಗ್ರ. ಇವನ ಫ್ಯಾಮಿಲಿಯನ್ನೇ ನಾವು ಓಡಾಯಿಸಿಬಿಟ್ಟಿದ್ವಿ ಈ ಆಪರೇಷನ್ ಸಿಂಧೂರದಲ್ಲಿ. ಇದಕ್ಕೆ ಪ್ರತಿಯುತ್ತರವಾಗಿ ಈ ಒಂದು ಏನು ಆಪರೇಷನ್ ಸಿಂಧೂರದಲ್ಲಿ ಇವನ ಕುಟುಂಬವನ್ನು ಏನು ನಾಶ ಮಾಡಿದ್ವಲ್ಲ, ಅಂದರೆ ಪ್ರತಿಯೊಬ್ಬರು ಕೂಡ ಉಗ್ರರಿದ್ರು ಇವ್ರ ಕುಟುಂಬದಲ್ಲಿ. ಇವರ ಅಣ್ಣ ಆಗಿರಲಿ, ತಮ್ಮ ಆಗಿರಲಿ, ಅಥವಾ ಇವರ ತಂಗಿ ಕೂಡ ಉಗ್ರ ಕೃತ್ಯಗಳನ್ನ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಳಂತೆ. ಸೊ ಅವಳನ್ನು ಕೂಡ ನಾವು ಮೇಲಕ್ಕೆ ಕಳಿಸ್ಬಿಟ್ಟಿದ್ದೀವಿ. ಸೊ ಹೀಗಾಗಿ ರೊಚ್ಚಿಗೆದ್ದಿದ್ದಾನೆ ಪಾಪ. ಹೀಗಾಗಿ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಈ ರೀತಿಯಾಗಿ ದಾಳಿ ಮಾಡಿಸಿ, ಇದರ ಜೊತೆಗೆ ಒಂದು ಸಂದೇಶವನ್ನು ಕೂಡ, ಅವನ ವಾಯ್ಸ್ ಕೂಡ ರಿಲೀಸ್ ಆಗಿದೆ. ಏನಂತ ಹೇಳೋದಾದರೆ, ನಮ್ಮ ಹತ್ರ ಬರೀ 1-2 ಅಥವಾ 100-200 ಉಗ್ರರು ಕಾಯ್ತಾ ಇಲ್ಲ ನಿಮ್ಮ ಭಾರತವನ್ನು ಓಡಾಯಿಸಲಿಕ್ಕೆ. ಸಾವಿರಾರು ಗಟ್ಟಲೆ ಉಗ್ರರನ್ನು ನಾವು ರೆಡಿ ಮಾಡಿದ್ದೀವಿ. ಯಾವಾಗ ಹೋಗಿ ಭಾರತದಲ್ಲಿ ನಾವು ಬಾಂಬ್ಗಳನ್ನು ಬ್ಲಾಸ್ಟ್ ಮಾಡಲಿ ಅಂತ ಕಾಯ್ತಾ ಇದ್ದಾರಂತೆ. ಸೊ ಈ ರೀತಿ ವಾಯ್ಸ್ ಒಂದು ರಿವೀಲ್ ಆಗಿ, ಬರೀ ವೆಫನ್ ಡೀಲಿಂಗ್ಗೋಸ್ಕರ ಅಥವಾ ಉಗ್ರರಿಗೆ ವೆಫನನ್ನು ಸಪ್ಲೈ ಮಾಡಲಿಕ್ಕೆ ಈ ಡ್ರೋನ್ಗಳನ್ನು ಒಳಗಡೆ ಕಳಿಸಿದ್ದಾರೆ ಅನ್ನುವಂಥದ್ದು. ಇದನ್ನಷ್ಟೇ ವಿಚಾರ ಮಾಡ್ಕೊಂಡು ಕುಂತ್ರೆ ಆಗೋದಿಲ್ಲ. ನಮ್ಮ ಭಾರತೀಯ ಸೈನ್ಯ ಅಂತೂ ಸುಮ್ಮನೆ ಕುಂಡ್ರೋದಿಲ್ಲ ಬಿಡಿ. ಇದಕ್ಕೆ ಪ್ರತಿ ಉತ್ತರವನ್ನು ಕೂಡ ಕೊಟ್ಟಿದೆ. ಈಗ ಸಾಕಷ್ಟು MMC ಬುಲೆಟ್ಗಳನ್ನು ಕೂಡ ಫೈರ್ ಮಾಡಿದ್ದಾರೆ. ಸೊ ಇದೆಲ್ಲವೂ ಕೂಡ ಅಲ್ಲಿ ನಡೆದಿದೆ. ಒಂದು ಸಣ್ಣ ಯುದ್ಧ ಆದ ಹಾಗೆ ಆ ಒಂದು ಬಾರ್ಡರ್
ಬಾರ್ಡರ್ನಲ್ಲಿ ನಡೆದಿರತಕ್ಕಂಥದ್ದು. ಸ್ನೇಹಿತರ, ಈ ಬಾರ್ಡರ್ನಲ್ಲಿ 1.5 ಕಿಲೋಮೀಟರ್ ಅಷ್ಟು ಒಂದು ಅಡಿಯಲ್ಲಿ ದೂರದಲ್ಲಿ ಈ ಡ್ರೋನ್ಗಳು ಬಂದಿದ್ವಂತೆ. ಅದೇ ಸಂದರ್ಭದಲ್ಲಿ ಕೂಡ ಸಾಕಷ್ಟು ವೆಫನ್ಸ್ಗಳು ಸಿಕ್ಕಿದಾವೆ. ವೆಫನ್ಸ್ ಅಂದರೆ ಈಗ 2 ಪಿಸ್ತೂಲ್ಗಳು ಸಿಕ್ಕಿದ್ವು, ಜೊತೆಗೆ 1 ಹ್ಯಾಂಡ್ ಗ್ರೆನೇಡ್ ಕೂಡ ಸಿಕ್ಕಿತ್ತು. ಅದರ ಜೊತೆಗೆ 3 ಮ್ಯಾಗ್ಝಿನ್ ಈ ಗುಂಡುಗಳು ಕೂಡ ಸಿಕ್ಕಿದ್ವು, ಜೊತೆಗೆ 17 ಪಿಸ್ತೂಲ್ನ ಗುಂಡುಗಳು ಕೂಡ ಸಿಕ್ಕಿದ್ವಂತೆ. ಸೊ ಇವರು ಬರೀ ನಮ್ಮ ಗಮನವನ್ನು ಸೆಳೀಲಿಕ್ಕೆ ಈ ವೆಫನ್ಗಳನ್ನು ಕೂಡ ಕಳಿಸಿರಬಹುದು. ಯಾಕಂದರೆ ನಾವು ವೆಫನ್ ಡೀಲಿಂಗ್ ಮಾಡ್ತಾ ಇದ್ವಿ, ಇದನ್ನು ಸಪ್ಲೈ ಮಾಡ್ತಾ ಇದ್ದೀವಿ ಅಂತ ಭಾರತ ತಿಳ್ಕೊಳ್ಳಿ ಅಂತ. ಆದರೆ ಭಾರತ ಅವರಿಗಿಂತ ಎಷ್ಟೋ ಮುಂದಿದೆ ಅಂತ ಅವರಿಗೆ ಇನ್ನೂ ತಿಳಿತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗಿದ್ರೂ ಸಹಿತ ಈ ರೀತಿ ಕಿಡಿಗೇಡಿತನ ಮಾಡೋದಂತೂ ಬಿಡೋದಿಲ್ಲ ಬಿಡಿ. ಯಾಕಂದರೆ ಹೇಳಿ ಕೇಳಿ ಉಗ್ರರು ಅದೇ ರೀತಿ ಮಾಡ್ತಾನೆ ಇರ್ತಾರೆ. ಇನ್ನೊಬ್ಬರ ಜೀವನವನ್ನು ನಾಶ ಮಾಡಿದ್ರೆ, ಇನ್ನೊಂದು ದೇಶವನ್ನು ಹಾಳು ಮಾಡಿದ್ರೆ ಅವರಿಗೆ ಪರಮ ಸುಖ, ದೇವರು ಅವರಿಗೆ ಒಳ್ಳೇದು ಮಾಡ್ತಾನೆ, ಸ್ವರ್ಗ ಸಿಗ್ತದೆ ಅನ್ನುವಂಥದ್ದು ಅವರ ನಂಬಿಕೆ. ಹಾಗಾದರೆ ಸ್ನೇಹಿತರ, ಈ ಡ್ರೋನ್ಗಳು ಕಾಣಿಸಿಕೊಂಡಿರ್ತಕ್ಕಂತಹ ಸ್ಥಳಗಳನ್ನು ನಾವು ನೋಡೋದಾದರೆ 6:25 ಪುಂಜಿನಲ್ಲಿ ಕಾಣಿಸಿಕೊಂಡಿದೆ, ಜೊತೆಗೆ 6:35 ರೆಜೋರಿನಲ್ಲಿ ಕಾಣಿಸಿಕೊಂಡಿದೆ, ಜೊತೆಗೆ 7:15 ಸಾಂಬಾನಲ್ಲಿ ಕೂಡ ಕಾಣಿಸಿಕೊಂಡಿದಂತೆ ಸುಮಾರು 5 ಡ್ರೋನ್ಗಳು ಇದ್ವು ಅಂತ ಹೇಳಲಾಗ್ತಾ ಇದೆ. ಎಲ್ಲವೂ ಕೂಡ ದೊಡ್ಡ ದೊಡ್ಡ ಸ್ಥಳದಲ್ಲಿನೇ ಕಳಿಸಿಕೊಟ್ಟಿದ್ದಾರೆ. ಆದರೆ ಸ್ನೇಹಿತರೆ, ಈ ಡ್ರೋನ್ಗಳು ಬರೀ ವೆಫನ್ ಡೀಲಿಂಗ್ಗೆ ಬಂದಿದೆ ಹಾಗೆ ಕಾಣಿಸ್ತಾ ಇಲ್ಲ. ಆದರೆ ಹೆಚ್ಚಾಗಿ ಅನ್ಕೊಂಡಿರೋದು ವೆಫನ್ ಡೀಲಿಂಗ್ಗೋಸ್ಕರ, ಭಾರತವೂ ಕೂಡ ಹಾಗೆ ಅನ್ಕೊಳ್ಳಿ ಅಂತ ಅವರ ಭಾವನೆ ಇತ್ತೇನೋ. ಆದರೆ ಭಾರತ ಈಗ ಮುಂದುವರೆದ ಭಾರತ ಅಂತ ಅವರು ಗೊತ್ತಿಲ್ಲ. ಯಾಕಂದರೆ ಈ ನಮ್ಮ ಸೈನಿಕರು ಯಾವ ಸಮಯದಲ್ಲಿ ಆ್ಯಕ್ಟಿವ್ ಇರ್ತಾರೋ ಅದನ್ನು ಅವರು ಕಂಡು ಹಿಡಿಲಿಕ್ಕೆ ನೋಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಒಂದು ಬಾರ್ಡರ್ಗಳಲ್ಲಿ ಯಾವ ತಂತ್ರಗಾರಿಕೆಯನ್ನು ಅಳವಡಿಸಲಾಗಿದೆ, ಯಾವ ರೀತಿಯಾಗಿ ಫೈರ್ ಮಾಡ್ತಾರೆ, ಡ್ರೋನನ್ನು ಕಳಿಸಿಕೊಟ್ಟ ತಕ್ಷಣ ಎಷ್ಟು ಸಮಯಕ್ಕೆ ಅಲ್ಲಿರ್ತಕ್ಕಂತಹ ಸೈನಿಕರಿಗೆ ಆ ಡ್ರೋನ್ಗಳು ಕಣ್ಣಿಗೆ ಕಾಣಿಸುತ್ತೆ, ಅಂದರೆ ಎಷ್ಟು ಕಿಲೋಮೀಟರ್ನ ಅಂತರದಲ್ಲಿ, ಅಂದರೆ ಈಗ ಒಂದೇ ಒಂದು ಕ್ಷಣದಲ್ಲಿ ಕಾಣಿಸಿಕೊಳ್ಳುತ್ತೆ, ಒಂದು ಕ್ಷಣದಲ್ಲಿ ಕಾಣಿಸಿಕೊಳ್ಳೋದಿಲ್ಲ. ಅಂದರೆ ಈಗ ಒಂದು ಗೋಡೆ ಇದೆ ಅಂತ ಅಂದ್ಕೊಳ್ಳಿ, ಆ ಗೋಡೆಯ ಮೇಲೇ ಬಂದರೆ ಡ್ರೋನ್ ಕಾಣಿಸಿಕೊಳ್ಳುತ್ತೆ, ಆ ಗೋಡೆಯ ಅಂದರೆ ಪಾಕಿಸ್ತಾನದ ಕಡೆ ಇದ್ದರೆ ಕಾಣಿಸಿಕೊಳ್ಳೋದಿಲ್ಲ. ಆ ಒಂದು ಜಾಗವನ್ನು ಗುರುತಿಸ್ಕೊಳ್ತಾರೆ. ಅದೇ ಸಂದರ್ಭದಲ್ಲಿ ಎಲ್ಲ ಡ್ರೋನ್ಗಳನ್ನು ಅಲ್ಲೇ ನಿಲ್ಲಿಸ್ಕೊಂಡು ಒಮ್ಮೆಲೆ ಅಟ್ಯಾಕ್ ಮಾಡಿಬಿಟ್ರೆ ಆವಾಗ ಏನು ಮಾಡೋದು? ಸೊ ಇಂತಹದ್ದೆಲ್ಲವನ್ನು ಕೂಡ ಪ್ಲ್ಯಾನ್ ಮಾಡುತ್ತೆ. ನಾನು ಸಾಮಾನ್ಯವಾದ ಪ್ಲ್ಯಾನನ್ನು ಹೇಳೋದಷ್ಟೇ, ಅವರು ಸಾಕಷ್ಟು ಪ್ಲ್ಯಾನ್ಗಳನ್ನು ಮಾಡ್ಕೊಳ್ತಾರೆ. ಅದಕ್ಕೆ ಪ್ರತಿ ಉತ್ತರ ಕೂಡ ನಮ್ಮ ಭಾರತ ಕೊಡುತ್ತೆ. ನಿನ್ನೆನೂ ಕೂಡ ಕೊಟ್ಟಿದೆ, ಒಂದು ಸಣ್ಣ ಯುದ್ಧ ಆಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ಪಾಕಿಸ್ತಾನ ಈ ಡ್ರೋನ್ಗಳನ್ನು ಕಳಿಸಿರುವಂತಹ ಕಾರಣ ಏನಪ್ಪ ಅಂದರೆ ಡಿಸ್ಟೆನ್ಸನ್ನು ತಿಳ್ಕೊಳ್ಳಿಕ್ಕೆ. ಮೊದಲನೇದಾಗಿ ಅಂದರೆ ಎಷ್ಟು ಕಿಲೋಮೀಟ್ರ್ ಒಳಗಡೆ ಬಂದರೆ ಅವುಗಳು ನಮಗೆ ಕಾಣಿಸ್ಕೊಳ್ಳುತ್ತೆ, ನಾವು ಅವುಗಳನ್ನು ನೋಡ್ಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಯಾವ ಸ್ಥಳದಲ್ಲಿ ಡ್ರೋನ್ಗಳನ್ನು ಕಳುಹಿಸಿದರೆ ಭಾರತೀಯ ಸೈನ್ಯಕ್ಕೆ ಕಾಣಿಸಿಕೊಳ್ಳೋದಿಲ್ಲ, ಬ್ಲೈಂಡಿಂಗ್ ಪ್ಲೇಸ್ಗಳನ್ನು ಹುಡುಕಾಡಿದ್ದಾರೆ. ಅಂದರೆ ಯಾವ ಸ್ಥಳಗಳಲ್ಲಿ ಈಗ ನಮ್ಮ ಕಣ್ಣಿಗೆ ಬೀಳ್ತಾವೋ ಅದನ್ನು ಬಿಟ್ಟರು ಇನ್ನು ಬೇರೆ ಸ್ಥಳದಲ್ಲಿ ಆ ಡ್ರೋನ್ಗಳನ್ನು ಕಳುಹಿಸುವುದು, ಅಲ್ಲೇ ಒಂದು ಸ್ವಲ್ಪ ಸ್ಟ್ಯಾಂಡ್ ಮಾಡಿ ಒಮ್ಮೆಲೆ ಯುದ್ಧ ಮಾಡುವಂತಹ ನೀತಿ ಕೂಡ ಅವರದಾಗಿರಬಹುದು. ಇದರ ಜೊತೆಗೆ ಸೆನ್ಸರ್ ರೇಂಜ್ ಕೂಡ ಅವರು, ಅಂದರೆ ಎಷ್ಟು ರೇಂಜ್ನಲ್ಲಿ ಬಂದರೆ ಈ ಡ್ರೋನ್ಗಳು ಭಾರತಕ್ಕೆ ಕಂಡು ಬರುತ್ತೆ, ಅಂದರೆ ಸೆನ್ಸರ್ ಒಳಗೆ ಸಿಗುತ್ತೆ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ನಮ್ಮ ಭಾರತೀಯ ಸೈನ್ಯ, ಅದೇ ರೀತಿಯಾಗಿ ಈಗ ರೆಸ್ಪಾನ್ಸ್ ಎಷ್ಟು ಸಮಯದ ನಂತರ ಕೊಡುತ್ತೆ. ಡ್ರೋನ್ಗಳು ಕಾಣಿಸಿದ ತಕ್ಷಣ ರೆಸ್ಪಾನ್ಸ್ ಕೊಡುತ್ತಾ? ರೆಸ್ಪಾನ್ಸ್ ಕೊಡೋದಂದರೆ ಏನು, ಬರೀ ಕಾಣಿಸಿದರೆ ಅಷ್ಟೇ ಅಲ್ಲ, ನಾವು ಅದಕ್ಕೆ ಮರು ಉತ್ತರವನ್ನು ಕೊಡಬೇಕಲ್ವಾ. ಎಷ್ಟು ಸಮಯದ ನಂತರ ನಾವು ಒಂದು ಪರ್ಮಿಷನ್ ತೆಗೆದುಕೊಂಡು ಅದರ ಮೇಲೆ ಮರುದಾಳಿ ಮಾಡಬೇಕಂದ್ರೆ ಮೇಲಿಂದ ಆರ್ಡರ್ ತೆಗೆದುಕೊಳ್ಬೇಕು. ಕೆಲವೊಂದಿಷ್ಟು ಒಂದು ಸಮಯದಲ್ಲಿ, ಅಂದರೆ ಮೊದಲು ನೋಡ್ತಾ ಇದ್ರಿ ನೀವು, ಮೇಲಿಂದ ಆರ್ಡರ್ ಬರಬೇಕು, ಆಗ ಮಾತ್ರ ನಮ್ಮ ಕಡೆಯಿಂದ ಒಂದು ಗನ್ಗಳನ್ನು ಫೈರಿಂಗ್ ಆಗ್ತಾ ಇದ್ವು. ಆದರೆ ಈಗ ಹಾಗಲ್ಲ, ಒಂದು ಆನ್ ದಿ ಸ್ಪಾಟ್ ಮೇಲೆ ನಾವು ಉತ್ತರವನ್ನು ಕೊಟ್ಬಿಡ್ತೀವಿ. ಹಾಗೆ ಈಗ ನಿನ್ನೆನೂ ಕೂಡ ಆಗಿದೆ. ಮೋದಿ ಅವರ ಬಗ್ಗೆ ನಿಮಗೆ ಗೊತ್ತೇ ಇದೆ, ನಾನು ಹೇಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಸೊ ಪರ್ಮಿಷನ್ ಎಷ್ಟು ಸಮಯದ ನಂತರ ಸಿಗತ್ತೆ, ಅದರ ಒಳಗಾಗಿನೇ ನಾವು ಈ ಕೆಲಸವನ್ನು ಮುಗಿಸ್ಕೊಳ್ಬೇಕನ್ನುವಂತಹ ಒಂದು ಇಚ್ಛೆಯ ಪಾಕಿಸ್ತಾನದ ಆಗಿದೆ. ಸೊ ಹೀಗಾಗಿ ಇದು ಎಲ್ಲವನ್ನು ಕೂಡ ಕಂಡು ಹಿಡ್ಕೊಳ್ಳಿಕ್ಕೆ, ಆ ಒಂದು ಕೆಲಸವನ್ನು ಮಾಡಿ ಮುಗಿಸಲಿಕ್ಕೆ ಈ ಒಂದು ಡಿಸಿಷನನ್ನು ತೆಗೆದುಕೊಂಡಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಡ್ರೋನ್ಗಳನ್ನು ಕಳಿಸಿರುವಂತಹ ಕಾರಣಕ್ಕಾಗಿ ಭಾರತ ಇನ್ನಷ್ಟು ಎಚ್ಚೆತ್ತುಕೊಳ್ಬೇಕಷ್ಟೇ. ಇನ್ನಷ್ಟು ಸೈನಿಕರು ಅಲ್ಲಿ ಆಕ್ಟಿವೇಟ್ ಆಗಬೇಕು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಏನೇನು ಅಲ್ಲಿ ಯುದ್ಧ ಉಪಕರಣಗಳನ್ನು ಸ್ಟ್ಯಾಂಡ್ ಮಾಡಬೇಕು, ಅದನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಹೇಳೋದಷ್ಟೇ ಅಲ್ಲ, ಭಾರತ ಏನೇನು ಮಾಡಬೇಕಾಗತ್ತೆ
ಪಾಕಿಸ್ತಾನದ ವಿರುದ್ಧ ಅದು ಮಾಡೇ ಮಾಡುತ್ತೆ ಖಂಡಿತವಾಗ್ಲೂ. ಸೊ ನಾನೇನು ಹೆಚ್ಚಿಗೆ ತಲೆ ಓಡಿಸ್ಲಿಕ್ಕೆ ಹೋಗೋದಿಲ್ಲ ಇಲ್ಲಿ. ಸೊ ನಾನು ಹೇಳೋದು ನಿಮಗಂದ್ರೂ ಗೊತ್ತಿರುತ್ತೆ. ಇನ್ನು ನಮ್ಮ ವಿಷಯಕ್ಕೆ ಬರದೇ ಇರುವಂತಹ ತಂತ್ರಜ್ಞಾನವನ್ನು ಭಾರತ ಇನ್ನಷ್ಟು ಅಲ್ಲಿ ಅಳವಡಿಸ್ಬೇಕಷ್ಟೇ. ಒಂದು ಮಾತಲ್ಲಿ ಹೇಳಬೇಕಂದ್ರೆ ಭಾರತ ಪಾಕಿಸ್ತಾನಕ್ಕೆ ಏನು ಉತ್ತರವನ್ನು ಕೊಡಬೇಕು ಅದನ್ನು ಗಾಳಿಯಲ್ಲೇ ಕೊಡಬೇಕು, ಜೊತೆಗೆ ಅವರ ಭೂಮಿಯಲ್ಲಿ ಕೊಡಬೇಕು. ಅವರ ಯುದ್ಧ ಉಪಕರಣಗಳು ನಮ್ಮ ಭೂಮಿಯಲ್ಲಿ ಬೀಳದ ಹಾಗೆ ನಮ್ಮ ಡಿಫೆನ್ಸ್ ಸಿಸ್ಟಮ್ಗಳು ನೋಡಿಕೊಳ್ಬೇಕು. ಆ ರೀತಿಯಾಗಿ ಭಾರತ ಉತ್ತರ ಕೊಡಬೇಕು. ಇಷ್ಟು ಮಾತ್ರ ನಮ್ಮ ಇಚ್ಛೆ ಆಗಿದೆ. ಇನ್ನು ಇದರ ಒಂದು ಮಾಹಿತಿಯ ಪ್ರಕಾರ ನಿಮ್ಮ ಕಮೆಂಟ್ಗಳನ್ನು ನಮಗೆ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಿಮ್ಮ ನೆಚ್ಚಿನ ವಿನೋದ್ ಗೌಡ ರಿಪೋರ್ಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಅಂತ ಸೆಟ್ ಮಾಡ್ಕೊಳ್ಳಿ.